ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ BAD 402 VTU ಪಾಸಿಂಗ್ ಪ್ಯಾಕೇಜ್ ಕ್ವಶನ್ಸ್ನ ಡಿಸ್ಕಸ್ ಮಾಡೋಣ. ಯಾವುದ್ರ ಮೇಲೆ ಬೇಸ್ಡ್ ಆನ್ ಯಾವುದ್ರ ಮೇಲಪ್ಪ ಅಂದರೆ ಜುಲೈ 2024 ಹಾಗೂ ಡಿಸೆಂಬರ್ ಹಾಗೂ ಜನವರಿ 2025 ಕ್ವಶನ್ ಪೇಪರ್ಸ್ ಹಾಗೂ ಮಾಡೆಲ್ ಕ್ವಶನ್ ಪೇಪರ್ ಇವು ಮೂರರ ಮೂಲಕ ನಾವು ಯಾವುದು ಮೋಸ್ಟ್ ರಿಪೀಟೆಡ್ ಆಗಿದೆ ಹಾಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುವು ಅಂತ ಎರಡೂ ಡಿಸ್ಕಸ್ ಮಾಡೋಣ. ಮಾಡ್ಯೂಲ್ 1 ಇಂಪಾರ್ಟೆಂಟ್ ಕ್ವಶನ್ಸ್ ಅಂದರೆ ಪಾಸಿಂಗ್ ಆಗೋಕ್ಕೆ ಬೇಕಿರೋ ಕ್ವಶನ್ಸ್ ಯಾವ್ಯಾವಪ್ಪ ಅಂತಂದರೆ ಮೊದಲೇ ಮಾಡ್ಯೂಲ್ 1ನಲ್ಲಿ ಬಂದುಬಿಟ್ಟು ಡಿಫೈನ್ ಆರ್ ಎಕ್ಸ್ಪ್ಲೇನ್ ಟ್ಯೂರಿಂಗ್ ಟೆಸ್ಟ್, ಫೌಂಡೇಶನ್ಸ್ ಆಫ್ AI, ಲಾಜಿಕಲ್ ಪಾಸಿಟಿವಿಸಮ್, ಟ್ರ್ಯಾಕ್ಟೇಬಲ್ ಪ್ರಾಬ್ಲಮ್ಸ್, ಡಿಸಿಷನ್ ಥಿಯರಿ ಅಂದರೆ 3, 4, 5 ಇವು 5 ಮೇಲೆ ಟೋಟಲ್ ನಮಗೆ 10 ಮಾರ್ಕ್ಸಿನ ಕ್ವಶನ್ ಕೇಳ್ತಾರೆ. ಅಂದರೆ ಇದು 3 ಪೇಪರ್ನಲ್ಲಿ ಸಹ ಇದನ್ನು ನಾವು ನೋಡಿರ್ಬೋದು, ಅಂದರೆ ಕಂಡಿರ್ಬೋದು. ನೆಕ್ಸ್ಟ್ ಅಂದರೆ ರಿಪೀಟ್ ಆಗಿದೆ ಅಂತ ಅರ್ಥ. ನೆಕ್ಸ್ಟ್ ಸಿಗ್ನಿಫಿಕೆಂಟ್ ಕಾಂಟ್ರಿಬ್ಯೂಷನ್ಸ್ ಆಫ್ ವೇರಿಯಸ್ ಬ್ರಾಂಚಸ್ ಇನ್ AI ಫೌಂಡೇಶನ್ಸ್ ಅಂತೇಳಿ 10 ಮಾರ್ಕ್ಸಿಗೆ ಕೇಳಿದ್ದಾರೆ. ಸೊ ಇದು 2 ಟೈಮ್ಸ್ ರಿಪೀಟ್ ಆಗಿದೆ. ನೆಕ್ಸ್ಟ್ ಮೈಲ್ ಸ್ಟೋನ್ಸ್ ಆಫ್ AI ಯಾವುದ್ರ ಮೇಲಪ್ಪ ಅಂತಂದರೆ ನ್ಯೂರಲ್ ನೆಟ್ವರ್ಕ್ಸ್ ಫೇಲ್ಯೂರ್, ಎಮರ್ಜೆನ್ಸ್ ಆಫ್ ಇಂಟೆಲಿಜೆಂಟ್ ಏಜೆಂಟ್ಸ್ ಇದು 8 ಮಾರ್ಕ್ಸಿಗೆ 2 ಸಲ ಕೇಳಿದ್ದಾರೆ. ಅಂದರೆ ಪೇಪರ್ಸ್ನಲ್ಲಿ ಪ್ರಿವಿಯಸ್ ಕ್ವಶನ್ ಪೇಪರ್ ಆಗಿರ್ಬೋದು, ಎರಡು ಪ್ರಿವಿಯಸ್ ಕ್ವಶನ್ ಪೇಪರ್ ಆಗಿರೋದು ಅಥವಾ ಮಾಡಲ್ ಕ್ವಶನ್ ಪೇಪರ್ ಆಗಿರ್ಬೋದು, ಇವು 3ಕ್ಕೂ ಕಂಪೇರ್ ಮಾಡಿದರೆ ಇದು 2 ಸಲ ರಿಪೀಟ್ ಆಗಿದೆ. ನೆಕ್ಸ್ಟ್ ಪೀಸ್ ಸ್ಪೆಸಿಫಿಕೇಷನ್ ಫಾರ್ ಆಟೋಮೇಟೆಡ್ ಟ್ಯಾಕ್ಸಿ, ಬಯೋಮೆಟ್ರಿಕ್ ಟೊಮೆಟೊ, ಮೆಡಿಕಲ್ ಡಯಾಗ್ನೋಸ್ಟಿಕ್ ಸಿಸ್ಟಮ್ ಇದು 5ರಿಂದ 10 ಮಾರ್ಕ್ಸಿಗೆ ಜಾಸ್ತಿ ಸರಿ ರಿಪೀಟ್ ಆಗಿದೆ. ನೆಕ್ಸ್ಟ್ ಡಿಫ್ರೆನ್ಷಿಯೇಟ್ ಯಾವುದ್ಯಾವ್ದರಪ್ಪ ಅಂತಂದರೆ ಸ್ಟ್ಯಾಟಿಕ್ ವರ್ಸಸ್ ಡೈನಾಮಿಕ್ ಆಗಿರ್ಬೋದು ಅಥವಾ ಡಿಟರ್ಮಿನಿಸ್ಟಿಕ್ ವರ್ಸಸ್ ಸ್ಟೊಕ್ಯಾಸ್ಟಿಕ್ ಮತ್ತು ಎಪಿಸೋಡಿಕ್ ವರ್ಸಸ್ ಸೀಕ್ವೆನ್ಷಿಯಲ್ ಇದು 7ರಿಂದ 10 ಮಾರ್ಕ್ಸ್ ಒಳಗಡೆ ಕೇಳ್ಬೋದು. ಭಾಳ ಸಲ ರಿಪೀಟ್ ಆಗಿದೆ. ಅಂದರೆ ಮಲ್ಟಿಪಲ್ ಪೇಪರ್ಸ್ ಅಂತ ಏನಪ್ಪ ಅಂತಂದರೆ ಮಲ್ಟಿಪಲ್ ಅಂದರೆ ಮೂರು ಪೇಪರ್ಸ್ನಲ್ಲಿ ಕಾಣ್ಬೋದಾಗಿದೆ ಅಂತ ಅರ್ಥ. ನೆಕ್ಸ್ಟ್ ಮಾಡ್ಯೂಲ್ 2ನಲ್ಲಿ ಬಂದರೆ 5 ಕಾಂಪೊನೆಂಟ್ಸ್ ಆಫ್ ಪ್ರಾಬ್ಲಮ್, ಸ್ಟೇಟ್ ಸ್ಪೇಸ್ ಎಕ್ಸಾಂಪಲ್ ಯಾವ್ಯಾವಪ್ಪ ಅಂತಂದರೆ ವ್ಯಾಕ್ಯೂಮ್ ಕ್ಲೀನರ್ ಅಥವಾ 8 ಪಜಲ್ ಅಂತ 10 ಮಾರ್ಕ್ಸ್ಗೆ ಕೇಳಿದ್ದಾರೆ. ನೆಕ್ಸ್ಟ್ ಗ್ರಾಫ್ ಸರ್ಚ್, ಇನ್ಫಾರ್ಮ್ಡ್ ವರ್ಸಸ್ ಅನ್ಇನ್ಫಾರ್ಮ್ಡ್ 5 ಮಾರ್ಕ್ಸಿಗೆ ಇದು 2 ಸಲ ರಿಪೀಟ್ ಆಗಿದೆ. ನೆಕ್ಸ್ಟ್ ಬ್ರೆಡ್ತ್ ಫಸ್ಟ್ ಸರ್ಚ್, ಡೆಪ್ತ್ ಫಸ್ಟ್ ಸರ್ಚ್ ಅದೇ BFS ಮತ್ತು DFS. ನೆಕ್ಸ್ಟ್ ಯೂನಿಫಾರ್ಮ್ ಕಾಸ್ಟ್ ಸರ್ಚ್ ವಿತ್ ಅಲ್ಗೋರಿದಮ್ 10 ಮಾರ್ಕ್ಸ್ಗೆ ಕೇಳಿದ್ದಾರೆ. ನೆಕ್ಸ್ಟ್ ಫಾರ್ಮುಲೇಟ್ ಅಥವಾ ಕಂಪೇರ್ 8 ಕ್ವೀನ್ಸ್ ಅಥವಾ 8 ಪಜಲ್ ವ್ಯಾಕ್ಯೂಮ್ ವರ್ಲ್ಡ್ ಅಂತ 5ರಿಂದ 10 ಮಾರ್ಕ್ಸ್ ಒಳಗಡೆ ಇದನ್ನ ಕೇಳ್ಬೋದು. ಮಾಡ್ಯೂಲ್ ಇಂಪಾರ್ಟೆಂಟ್ ಕ್ವಶನ್ಸ್ ಬಂದರೆ ಅಪ್ಲೈ ಅಥವಾ ಎಕ್ಸ್ಪ್ಲೇನ್ ಎ ಸ್ಟಾರ್ ಸರ್ಚ್ ಅಲ್ಗೋರಿದಮ್ ವಿತ್ ಗ್ರಾಫ್ ಹೆರೋಸ್ಟಿಕ್ ವ್ಯಾಲ್ಯೂಸ್ ಅಂತ 10 ಮಾರ್ಕ್ಸ್ಗೆ 3 ಸಲ ಇದು ರಿಪೀಟ್ ಆಗಿದೆ. ನೆಕ್ಸ್ಟ್ ಗ್ರೀಡಿ ಬೆಸ್ಟ್ ಫಸ್ಟ್ ಸರ್ಚ್ ಹಿಲ್ ಕ್ಲೈಂಬಿಂಗ್ ಅಂತೇಳಿ 10 ಮಾರ್ಕ್ಸ್ಗೆ 2 ಸಲ ರಿಪೀಟ್ ಆಗಿದೆ. ನೆಕ್ಸ್ಟ್ ಔಟ್ಲೈನ್ ನಾಲೆಜ್ ಬೇಸ್ಡ್ ಏಜೆಂಟ್ ಪ್ರೋಗ್ರಾಮ್, ಡಿಕ್ಲರೇಟಿವ್ ವರ್ಸಸ್ ಪ್ರೊಸೀಜರಲ್ ನಾಲೆಜ್ 10 ಮಾರ್ಕ್ಸಿಗೆ 2 ಸಲ ಕೇಳಿದ್ದಾರೆ. ನೆಕ್ಸ್ಟ್ ಓಂಪಮ್ಸ್ ವರ್ಲ್ಡ್ ಆರ್ ಪೀಸ್ ಫಾರ್ ಓಂಪಸ್ ವರ್ಲ್ಡ್ ಇದು 10 ಮಾರ್ಕ್ಸ್ಗೆ ಮಲ್ಟಿಪಲ್ ಪೇಪರ್ಸಲ್ಲಿ ಕೇಳಿರ್ಬೋದು. ನೆಕ್ಸ್ಟ್ ಮಾಡ್ಯೂಲ್ 4ಗೆ ಬಂದರೆ ಯೂನಿವರ್ಸಲ್ ಆ್ಯಂಡ್ ಎಕ್ಸಿಸ್ಟೆನ್ಷಿಯಲ್ ಇನ್ಸ್ಟಾನ್ಷಿಯೇಷನ್ ಯೂಸಿಂಗ್ ಬ್ಯಾಕ್ವರ್ಡ್ ಫಾರ್ವರ್ಡ್ ಚೈನಿಂಗ್ ಅಂತ ಪ್ರೂವ್ ಮಾಡಬೇಕು, 10 ಮಾರ್ಕ್ಸಿಗೆ ಕೇಳಿದ್ದಾರೆ. ಮತ್ತು ಅಸರ್ಷನ್ಸ್, ಕ್ವೈರೀಸ್, ನಂಬರ್ಸ್, ಕಿನ್ಶಿಪ್, ಡೊಮೈನ್ ಇನ್ ಫಸ್ಟ್ ಆರ್ಡರ್ ಲಾಜಿಕ್ ಅಂತೇಳಿ 10 ಮಾರ್ಕ್ಸ್ಗೆ ಇದು ಇಂಪಾರ್ಟೆಂಟ್. ನೆಕ್ಸ್ಟ್ ಅಪ್ಲೈ ಪ್ರೆಡಿಕೇಟ್ ಲಾಜಿಕ್ ಟು ಟ್ರಾನ್ಸ್ಲೇಟ್ ಸ್ಟೇಟ್ಮೆಂಟ್ಸ್ ಅಂತೇಳಿ 10 ಮಾರ್ಕ್ಸ್ಗೆ ಈ ಕಾನ್ಸೆಪ್ಟ್ ರಿಪೀಟ್ ಆಗಿದೆ. ನೆಕ್ಸ್ಟ್ ಮಾಡ್ಯೂಲ್ 5 ಅಂತ ಬಂದರೆ ಬಯಸ್ ಥಿಯರಮ್ ರೈಟ್ ಇಟ್ಸ್ ರಿಪ್ರೆಸೆಂಟೇಷನ್ 8ರಿಂದ 10 ಮಾರ್ಕ್ಸ್ಗೆ ಕೇಳ್ಬೋದು. ನೆಕ್ಸ್ಟ್ ಬೇಸಿಕ್ಸ್ ಪ್ರಾಬೆಬಿಲಿಟಿ ನೊಟೇಷನ್ ಮತ್ತು ಕೋಲ್ಮೊಗ್ರೋವ್ ಆಕ್ಸಿಯೋಮ್ಸ್ 7ರಿಂದ 10 ಮಾರ್ಕ್ಸ್ಗೆ ಕೇಳಿದ್ದಾರೆ. ನೆಕ್ಸ್ಟ್ ಇಂಡಿಪೆಂಡೆನ್ಸ್, ಮಾರ್ಜಿನಲೈಜೇಷನ್, ನಾರ್ಮಲೈಜೇಷನ್ ವಿತ್ ಫುಲ್ ಜಾಯಿಂಟ್ ಅಂತ 8ರಿಂದ 10 ಮಾರ್ಕ್ಸ್ ಒಳಗೆ 2ರಿಂದ 3 ಸತಿ ರಿಪೀಟ್ ಆಗಿದೆ. ನೆಕ್ಸ್ಟ್ ಎಕ್ಸ್ಪರ್ಟ್ ಸಿಸ್ಟಮ್ಸ್, ರೂಲ್ ಆಫ್ ಪ್ರೊಬ್ಯಾಬಿಲಿಟಿ ಇನ್ AI ಮತ್ತು ನಾಲೆಜ್ ಅಕ್ವೆಸ್ಟಿಷನ್ ಇದು 8ರಿಂದ 10 ಮಾರ್ಕ್ಸ್ಗೆ ಕೇಳ್ಬೋದು. ಸೊ ಇದರಲ್ಲಿ ನಾವು ಟಾಪಿಕ್ ವೈಸ್ ಇದು ಏನೇ ಕ್ವಶನ್ಸ್ ಕೇಳಿರಿ ನೀವು ಫುಲ್ ಟಾಪಿಕ್ ಅಂತ ಓದ್ರಿ ಆರಾಮಾಗಿ ಪಾಸ್ ಆಗ್ಬೋದು. ಇದರಲ್ಲಿ ನಾವು ಎಷ್ಟು ಟೈಮ್ ರಿಪೀಟ್ ಆಗಿದೆ ಅದ್ರ ಮೇಲೆ ಫುಲ್ ಇಂಪಾರ್ಟೆಂಟ್ ಯಾವುದಂತೇಳಿ ತಿಳ್ಕೊಂಡು ಓದ್ಬೋದು. ಸೊ ಇದಾಗಿತ್ತು ಇವತ್ತಿನ ವೀಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆಗು, ಕಮೆಂಟ್ ಮಾಡಿ. ಧನ್ಯವಾದಗಳು.